ಇದು ಮುತ್ತು ಅಂತ, ಇದು ಮಾಣಿಕ್ಯ ಅಂತ ಹೆಸರಿತಕ್ಕಂತ ಇದಾವೆ ಎತ್ತುಗಳು. ನಾವು ಮಂಡ್ಯ ಜಿಲ್ಲೆ ಸಾತ್ನೂರು ಜಾತ್ರೆಯಲ್ಲಿ 2,40,000 ರೂಪಾಯಿ ಕೊಟ್ಟು ತಗೊಂಡ್ಬಂದಿರೋ ಸರ್. ಹೌದು ಸರ್, ಅಂತರಗಟ್ಟೆ ಜಾತ್ರೆಗೆ ಅಂತ ಜಾತ್ರೆಗೋಸ್ಕರನೇ ತಂದಿರೋ ಸರ್. ಸ್ನೇಹಿತರೆ ನೋಡಿ, ಅಂತರಘಟ್ಟ ಶ್ರೀ ದುರ್ಗಾಂಬೆ ಅವರ ಜಾತ್ರೆ, ಅಂತರಗಟ್ಟೆ ಪುಣ್ಯಕ್ಷೇತ್ರ ನೀವೆಲ್ಲ ಕೇಳಿರ್ತೀರ. ನಾನು ಪ್ರತಿ ವರ್ಷದಂತೆ ಸ್ನೇಹಿತರೆ ಈ ವರ್ಷನೂ ಕೂಡ ಅಂತರಗಟ್ಟೆಯಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸುಮಾರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳು ಹೋಗ್ತವೆ ಸ್ನೇಹಿತರೆ. ಲಕ್ಷಾಂತರ ಜನ ಸೇರ್ತಾರೆ ಅಂತರಗಟ್ಟೆ ಜಾತ್ರೆಗೆ. ನೀವು ನೋಡಬೇಕು, ಎತ್ತಿನ ಗಾಡಿಗಳು ಇರುವೆಗಳು ಸಾಲಿಕ್ಕೆ ಹೋಗುವಂತೆ ಒಂದರಿಂದ ಒಂದು ಅಂತರಗಟ್ಟೆಗೆ ಜಾತ್ರೆಗೆ ಎತ್ತಿನ ಗಾಡಿಗಳು ಹೋಗ್ತಾ ಇರ್ತವೆ. ವಿಶೇಷ ನೋಡಿ ಸ್ನೇಹಿತರೆ, ಮರದ ಗಾಡಿ ನೋಡಿ, ಈ ಥರ ಗಾಡಿನ ನಾವು ಎಲ್ಲೂ ನೋಡೋಕ್ಕಾಗಲ್ಲ ಇವತ್ತಿನ ದಿನಗಳಲ್ಲಿ. ತುಂಬ ರೇರು, ಮ್ಯೂಸಿಯಮಲ್ಲಿ ಇಡ್ಬೋದು. ಅಳಿವಿನ ಅಂಚಿಗೆ ಹೋಗ್ಬಿಟ್ಟಿದ್ದಾವೆ ಎಲ್ಲ. ಟೈರ್ ಗಾಡಿ ಆಗಿರ್ಬೋದು, ಚಕ್ಕಡಿ ಗಾಡಿ ಆಗಿರ್ಬೋದು, ಅಂದರೆ ಲಘುವಾಗಿರೋ ಗಾಡಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಥರ ಗಾಡಿಗಳನ್ನು ಪುರಾತನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಯೂಸ್ ಮಾಡ್ತಾ ಇದ್ರು ಸ್ನೇಹಿತರೆ. ನೀವು ನೋಡ್ತಿರ್ಬೋದು. ನೀವು ಈ ಥರ ಗಾಡಿನ ತುಂಬ ಕಷ್ಟ, ಅಂದರೆ ಎಲ್ಲೂ ಸಿಗಲ್ಲ. ಅದನ್ನು ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ಇಂಥ ಒಂದು ಗಾಡಿನ ಅಜ್ಜಂಪುರದ ಸಮೀಪದ ಗೌರಾಪುರದ ರೈತರು ಮಾಡಿಸಿದ್ದಾರೆ ಸ್ನೇಹಿತರೆ. ಅಂತರಗಟ್ಟೆ ಜಾತ್ರೆಗೆ ಹೊರಟಿದ್ದಾರೆ. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಅಂತ ಹೇಳ್ಬಿಟ್ಟು. ಹೌದು. ಓಕೆ ಸ್ನೇಹಿತರೆ, ಮಿನಿ 25 ಕೇಳಿದ್ದೀರಾ ನೋಡಿ, ಅವರ ಪೋಷಕರಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಸಾಕ್ತಿದ್ದಾರೆ ಎತ್ತುನು ಕೂಡ. ಸರ್, ಈ ಗಾಡಿ ಬಗ್ಗೆ ವಿಶೇಷವಾದ ಮಾಹಿತಿ ತಿಳಿಸ್ಕೊಡಿ. ಸರ್, ಇದು ಬಂದ್ಬಿಟ್ಟು ಇದು ನೊಗ ಬಂದ್ಬಿಟ್ಟು ಕಡವಾಲದ್ದು, ಮೂಕು ಬಂದ್ಬಿಟ್ಟು ಮತ್ತಿದು ಚಕ್ರ ಬಂದ್ಬಿಟ್ಟು ಪೂರ್ತಿ ಟೀಕು ಸಾಗೋನಿದು. ಸಾಗೋನಿಂದ ಮಾಡಿಸಿರೋದು. ಪುಟ್ಟಿ ಎಲ್ಲ, ಕಾಲು ಎಲ್ಲ ಅದೆಲ್ಲ ಪೂರ್ತಿ ಟೀಕು. ಇದೆಲ್ಲ ಕಾಡು ಜಾತಿದು. ಇದು ನಮ್ಮ ತಾತರ ಕಾಲದಿಂದನೂ ಮಾಡ್ಕೊಂಡ್ ಬಂದಿರೋದು. ಇದು ಪೂರ್ತಿ ನಶಿಸಿ ಹೋಗಿದೆ. ಈ ನಮ್ಮ 9 ಹಳ್ಳಿಲಿ ಏನಿದೆ ಗಾಡಿಗಳು, ತೆಗೆದ ಬಗ್ಗೆ ಬೊಗ್ಗೊಳ್ಳಿ, ಗೊಂಡೆದಳ್ಳಿ, ಒಂದು 4-5 ಹಳ್ಳಿಯಲ್ಲಿ ಬಿಟ್ಬಿಟ್ರೆ ಇನ್ನೆಲ್ಲೋ ಮರದ ಗಾಡಿಗಳು ಇಲ್ಲ. ಇದನ್ನ ನಾವು ಮಾಡಿಸಿದ್ದು ಇಲ್ಲಪ್ಪ ಅಂದ್ರೆ ವಸ್ತುರ್ಗ ರೋಡ್ ಹತ್ರ ಮಲ್ಲಪ್ಪನಹಳ್ಳಿಯಲ್ಲಿ ಸ್ವಾಮಿ ಅಂತ ಹೇಳ್ಬಿಟ್ಟು ಆಚಾರ ಅವ್ರು ಮಾಡಿಕೊಟ್ಟಿದ್ರು ನಮಗೆ. ಇದು ನಾವು ಮಾಡಿಸ್ತಿರೋದು 5ನೇ ಗಾಡಿ ಸರ್. 5ನೇ ಗಾಡಿ. ಸರ್, ಈ ಒಂದು ಗಾಡಿಗೆ ಎಷ್ಟು ಖರ್ಚಾಗುತ್ತೆ ಮಾಡ್ತೀವಿ ಸರ್? ಒಂದು ಗಾಡಿಗೆ ಪೂರ್ತಿ ಐಟಮ್ ಎಲ್ಲ ನಾವೇ ತಗೊಳ್ಳೋದಾದ್ರೆ 1.5 ಲಕ್ಷ ರೂಪಾಯಿ ಬೀಳ್ತದೆ ಸರ್. ಹೌದು. ಅಂದ್ರೆ ಅವರೇ ಐಟಮ್ ಹಾಕೊಟ್ಟು ಗಾಡಿ ಮಾಡೋದಾದ್ರೆ? ಇಲ್ಲ ಸರ್, ಇಲ್ಲ. ಐಟಮ್ ನಾವು ತಂದ್ಕೊಂಡು ನಾವೇ ಕೊಡಿಸ್ಬೇಕು. ಬರೀ ಎಲ್ಲ ಸೇರಿ ಖರ್ಚು 1.30 ಬೀಳುತ್ತೆ. 1.5 ಲಕ್ಷ ಬೀಳುತ್ತೆ ಸರ್. ಸ್ನೇಹಿತರೆ ನೋಡಿ, 1.5 ಲಕ್ಷದ ಗಾಡಿ ಇದು. ಯಾವ ತರ ಇದೆ ಗಾಡಿ ಅಂದ್ರೆ ನಾವು ಬೇಕಂದ್ರೂ ಕೂಡ ಸಿಗಲ್ಲ ಸ್ನೇಹಿತರೆ. ನಾವು ಯಾವ ತರ ಕಾರ್ ಬೇಕಂದ್ರೆ ಶೋರೂಮ್ ಅಲ್ಲಿ ಸಿಗ್ಬಿಡುತ್ತೆ. ಆದ್ರೆ ಈ ತರ ಗಾಡಿಗಳು ಎಲ್ಲೂ ಸಿಗಲ್ಲ. ನಾವು ಆರ್ಡರ್ ಕೊಟ್ಟೆ ಮಾಡಿಸ್ಬೇಕು. ವಿಶೇಷವಾದ ರೀತಿಯಲ್ಲಿ ಹಳ್ಳಿ ಸೊಗಡಿನ ಗಾಡಿ ನೋಡಿ ಸ್ನೇಹಿತರೆ, ನೋಡ್ಬೋದು. ವರ್ತೂರ್ ಸಂತೋಷ್ ಅವರಿಗೆ ಒಂದು ಗಾಡಿ ಕೊಟ್ಟಿದ್ದೀನಿ, ನಾನೇ ಕೊಡ್ಸಿದ್ದು. ನೋಡಿ, ಇವರು ವರ್ತೂರ್ ಸಂತೋಷ್ ಅವರಿಗೂ ಕೂಡ ಒಂದು ಗಾಡಿ ಕೊಡ್ಸಿದಾರಂತೆ ಇವರು. ಸರ್, 5 ಗಾಡಿ ನೀವು ಮಾಡಿಸಿದೀನಿ ಅಂತ ಹೇಳಿದ್ರ, ಏನ್ ಮಾಡಿದ್ರ 5 ಗಾಡಿ? 5 ಗಾಡಿ ಎಲ್ಲ ಬೆಂಗಳೂರಿಗೆ ಹೋಗಿದೆ ಸರ್. ಅಷ್ಟು ಎಲ್ಲ ಬೆಂಗಳೂರಲ್ಲಿ ಮನೆಗಳಲ್ಲಿ ಶೋಗೆ ತಗೊಂಡೋಗಿ ನಿಲ್ಸ್ಕೊಂಡಿದ್ದಾರೆ. ಸರ್, ಈ ಗಾಡಿಲಿ ಊಡ್ತಾರೆ ಎತ್ಕೊಳ್ಳಿ ಅವು ಅವ. ಓಕೆ ಸ್ನೇಹಿತರ ನೋಡಿ, ಆ ಗಾಡಿ ನಾವು ಹೊತ್ತು ಜಾತ್ರೆಗೆ ಹೋಗಕ್ಕೆ ನೋಡಿ ಶೃಂಗಾರ ಮಾಡ್ಕೊಂಡು ಎತ್ಕೊಳ್ಳೋ ಪ್ಯೂರ್ ಹಳ್ಳಿ ಕಾರ್ ತಳಿಯ ಎತ್ಕೊಳ್ಳೋ ರೆಡಿ ಆಗಿದ್ದಾವೆ. ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಮದುವೆಗೆ ಸಿಂಗಾರ ಮಾಡ್ಕೊಂಡು ಹೊರಟಿರುವ ಮದವಣ ಗಿತ್ತಿ ತರ ರೆಡಿಯಾಗಿ ನಿಂತಿದ್ದಾವೆ. ಸರ್, ಎತ್ತಿನ ಹೆಸರೇನು ಸರ್? ಸರ್, ಮುತ್ತು ಮಾಣಿಕ್ಯ. ಯಾವ್ದು ಮುತ್ತು, ಯಾವ್ದು ಮಾಣಿಕ್ಯ? ಇದು ಮುತ್ತು, ಇದು ಮಾಣಿಕ್ಯ. ಓಕೆ ನೋಡಿ, ಇದು ಮುತ್ತು ಅಂತ, ಇದು ಮಾಣಿಕ್ಯ ಅಂತ ಹೆಸರಿತಕ್ಕಂತ ಇದಾವೆ ಎತ್ತುಗಳು. ಸರ್, ಈ ಎತ್ತುಗಳನ್ನ ರೇಸಲ್ಲಿ ಏನಾದ್ರು ಭಾಗವಹಿಸಿದ್ರ? ಇಲ್ಲ ಸರ್, ಇವಾಗ ನಾವು ಮಂಡ್ಯ ಜಿಲ್ಲೆ ಸಾತ್ನೂರು ಜಾತ್ರೆಯಲ್ಲಿ 2,40,000 ರೂಪಾಯಿ ಕೊಟ್ಟು ತಗೊಂಡ್ಬಂದಿರೋ ಸರ್. ಹೌದು ಸರ್, ಅಂತರಗಟ್ಟೆ ಜಾತ್ರೆಗೆ ಅಂತ ಜಾತ್ರೆಗೋಸ್ಕರನೇ ತಂದಿರೋ ಸರ್. ಓಕೆ ನೋಡಿ ಸ್ನೇಹಿತರೆ, ಯಾವುದೇ ರೇಸ್ ಸಿಗಲ್ಲ. ತಾಯಿ ದುರ್ಗಾಂಬೆ ದರ್ಶನಕ್ಕೆ ಇವರು ಮನೆಯಿಂದ ಹೋಗುವುದಕ್ಕೆ ಜಾತ್ರೆಯಲ್ಲಿ ಪಾಲ್ಗೊಳ್ಳಕ್ಕೆ ಈ ಎತ್ತುಗಳನ್ನ ತಂದಿರೋ ಮುತ್ತು ಮಾಣಿಕ್ಯ ಅಂತ. ಒಳ್ಳೆ ತುಂಬಾ ಚೆನ್ನಾಗಿದಾವೆ ಸರ್. ಖುಷಿಯಾಗಿ ಸರ್, ಯಾವುದೇ ಒಂದು ತೊಂದರೆ ಇಲ್ದಂಗೆ ಹುಷಾರಾಗಿ ಹೋಗಿ ಬರ್ಲಿ, ನಾವು ಹಾರೈಸ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಅಜ್ಜಂಪುರದಿಂದ ಅಂತರಗಟ್ಟೆ ಮಧ್ಯದಲ್ಲಿ ಟೊಂಬಟದಹಳ್ಳಿ ಗೇಟ್ ಅಂತ ಒಂದು ಬರುತ್ತೆ ಸ್ನೇಹಿತರೆ. ಎಲ್ಲಿಂದ ಎತ್ತಿನ ಗಾಡಿ ಬಂದ್ರೂ ಟೊಂಬಟದಹಳ್ಳಿ ಗೇಟ್ ಮೇಲೆ ಹೋಗ್ಬೇಕು. ನೋಡಿ, ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ. ಜನಸಾಗರನೇ ಇದೆ ಸ್ನೇಹಿತರೆ. ಆ ಜನಸಾಗರದ ನಡುವೆ ಎತ್ತಿನ ಗಾಡಿಗಳು ದಾಟಿ ಹೋಗ್ಬೇಕು. ಅಂದರೆ ತುಂಬ ದೂರದಿಂದ ದಣಿವಾಗಿ ಬಂದಿರೋಂಥ ಎತ್ತಿನ ಗಾಡಿಗೆ
ಜನಗಳು ಕೂಗೋ ಮುಖಾಂತರ ಅವರಿಗೆ ಉತ್ಸಾಹ ತುಂಬುತ್ತಿದ್ದಾರೆ. ಆ ಉತ್ಸಾಹ ತುಂಬೋ ಮುಖಾಂತರ ಇಲ್ಲಿಂದ ಅಂತರಗಟ್ಟೆ ಮಾರ್ಗವಾಗಿ ತಲುಪ್ತಿದ್ದಾರೆ ಸ್ನೇಹಿತರೆ. ನೋಡಿ, ನೀವು ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಜನಗಳಿದ್ದಾರೆ. ಭಾಳ ಜನ ಸೇರಿದ್ದಾರೆ ಸ್ನೇಹಿತರೆ. ಎತ್ತಿನ ಗಾಡಿಗಳು ಕೂಡ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ. ನೋಡಕ್ಕೆ ಎರಡು ಕಣ್ಣುಗಳು ಸಾಲದು ಸ್ನೇಹಿತರೆ. ರೈತರ ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ನೋಡಿ, ರೈತರಿಗೆ ಸಂಬಂಧಪಟ್ಟಿರೋರು ಇಲ್ಲಿ ಬಂದು ನೋಡಲೇಬೇಕು. ಇದು ನೋಡಿ ಕಣ್ಣು ತುಂಬ್ಕೊಂಡ್ರೇ ಗೊತ್ತಾಗೋದು ಇಲ್ಲಿ ಏನು ನಡೀತಿದೆ ಅಂತ ಸ್ನೇಹಿತರೆ. ಸ್ನೇಹಿತರೆ, ನೋಡಿ, ನೀವೇನು ನೋಡ್ತಿದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅಂತರಘಟ್ಟ ಜಾತ್ರೆಗೆ ಹೋಗ್ತಾ ಇದ್ದಾರೆ. ನಾನು ಇವತ್ತು ಎತ್ತಿನ ಗಾಡಿ ಮುಖಾಂತರ ಜಾತ್ರೆ ಹೋಗೋ ವಿಡಿಯೋ ತೋರಿಸ್ತಿದ್ದೀನಿ. ನಾಳೆ ಜಾತ್ರೆಯಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಎತ್ತಿನ ಗಾಡಿಗಳು ಬಂದಿದ್ದಾರೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಜಾತ್ರೆ ಬಗ್ಗೆ ವಿಶೇಷವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಜನಗಳು ತುಂಬ ಉತ್ಸಾಹದಿಂದ ಹೋಗ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಸರ್, ಯಾವ್ರು ನಿಮ್ಮದು? ನಮ್ದು ಕಡೂರು. ಸರ್, ನೀವು ಗಾಡೀಲಿ ಬಂದಿದ್ದೀರಾ? ಎತ್ತಿನ ಗಾಡಿಯಲ್ಲಿ ಬಂದಿದ್ದೀವಿ. ಹೌದಾ ಸರ್? ಕಡೂರಿನ ಅಂತರಘಟ್ಟ ಎಷ್ಟು ದೂರ ಆಗುತ್ತೆ? ಗೊತ್ತಿಲ್ಲ ಅಣ್ಣ, ಒಂದು 25 ಆಗ್ಬೋದು ಖಂಡಿತ. ಓಕೆ ಸರ್, ಅಲ್ಲಿ ನಾನು ಗಾಡಿಲೇ ಬಂದಿದ್ದೀರಾ? ಎತ್ತಿನ ಗಾಡಿಯಲ್ಲೇ ಬಂದಿದ್ದೀವಿ, ಓಡ್ಕೊಂಡೇ ಬಂದಿದ್ದೀವಿ. ಹೌದಾ? ನೋಡಿ ಸ್ನೇಹಿತರೆ, ಅಂದ್ರೆ ಇವ್ರು ಹೇಳೋದು ಎತ್ತಿನ ಗಾಡಿಲಿ ಕೂತ್ಕೊಂಡ್ ಬರಲ್ಲ. ಹುಡುಗರಿಗೆ ಕ್ರೇಜ್ ಅಂದ್ರೆ ಈಗ ಆ ಕಡೆ ಒಂದ್ ಈ ಕಡೆ ಒಂದ್ 2 ಎತ್ತಿರುತ್ತೆ. ಎತ್ತಿನ ನಗ ಹಿಡ್ಕೊಂಡು ಎತ್ತು ಆ ಕಡೆ ಹೋಗ್ದಂಗೆ ಕಡೂರಿಂದ ಓಡ್ಕೊಂಡ್ ಬಂದಿದ್ದಾರಂತೆ. ನೋಡಿ, ಸುಮಾರು ಒಂದು 25 ಕಿಲೋಮೀಟರ್ ಇಂದ ಓಡ್ಕೊಂಡ್ ಬಂದಿದ್ದಾರೆ. ಆ ರೀತಿ ಹೇಳ್ತಿದ್ದಾರೆ. ಎಲ್ರಿಗೂ ನಂತರನೇ ಕ್ರೇಜ್ ಇರ್ಲಿ. ಓಕೆ, ಧನ್ಯವಾದಗಳು. ಜಾತ್ರೆಗೆ ಹೋಗೋದನ್ನ ಸಪೋರ್ಟ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ